ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸುಸ್ವಾಗತ. ಗೈಸ್, ಇವತ್ತು ನಾನು ಒಂದು ಇದು ಆಲ್ಮೋಸ್ಟ್ ಸಿಮಿಲರ್ ಗೇಮೇ, ಬಟ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ನಾನು ನಮ್ಮ ಅಪ್ಪ ಮತ್ತೆ ನಮ್ಮ ಫಾದರ್ ಇಂಡಿಯಾ ಮತ್ತೆ ಮದರ್ ಇಂಡಿಯಾಗೆ ಒಂದು ಚಾಲೆಂಜ್ ಗೇಮ್ ಆಡಿಸ್ತಾ ಇದೀನಿ. ಯಾವ ಗೇಮ್ ಆಡಿಸ್ತಿರೋದು ಏನು ಎತ್ತ ಅಂತಲ್ಲ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಈ ಒಂದು ಅಂದ್ರೆ ಅಪ್ಪನ ಜೊತೆ ನೀನ್ ಕಾಂಪಿಟೇಟ್ ಮಾಡಿದಾಗೆಲ್ಲ ಸೋತಿದ್ಯಾ ಕಣಮ್ಮ. ನೀ ಎಂತಾದ್ರು ಗೆದ್ದಿದ್ಯಾ ಯಾವತ್ತಾದ್ರು? ನಾನು ನೋಡೋ 10 ಬಂದಿದ್ದೀನಿ. 3% ಬರ್ತೀನಿ, 1/4% ಬತ್ತಲ್ಲಿ, 1/4% ಬರ್ತೀನಿ. ಆಯ್ತು, ಇವಾಗ ಗೆಲ್ತೀಯ ಇದು ಪಕ್ಕ. ಇಂಗ್ಲಿಷು ಹೌದು ಅಂತ ಹೇಳು. ಹೌದು, ನಮ್ ಸುದಿ ಕಲ್ಸ್ಕೊಟ್ಟಿರೋದು ಯಾ ಅಂತ. ಅಲ್ಲಿಗೆ ಯಾರಿಗೆ ಮೈಕ್ ಯಾಕೆ ಬಲ್ತೀಯ? ಇಲ್ಲಿಗೆ ಹೇಳಮ್ಮ. ಗೆಲ್ತೀಯ ಇವತ್ತು ಪಕ್ಕ ಪಕ್ಕನಾ ಪಾಪ? ಗ್ಯಾರಂಟಿ ಗೆಲ್ತೀನಿ ಬಿಡು. ಈ ಸಲ ನಮ್ಮ ಅಪ್ಪ ಅಂತ ಬಿಟ್ಕೊಡೋ ಚಾನ್ಸ್ ಇಲ್ಲ ಗೈಸ್. ಆದ್ರೆ ಇದು ಇಬ್ರಿಗೂ ಈಕ್ವಲ್ ಆಗಿರುತ್ತೆ. ನೋಡೋಣ ಯಾರು ಫಸ್ಟ್ ಕಂಡಿಡ್ತಾರೆ ಅಂದ್ಬಿಟ್ಟು. ಅಂಡ್ ಇವತ್ತು ನಾವು ಮಾಡ್ತಿರೋದು ಒಂದೇ ವ್ಲಾಗ್ ಅಲ್ಲಿ 2 ಇದೆ. ಒಂದು ಗೆಸ್ತಿ ಗೇಮ್ಸ್ಗಳು, ಅಂದ್ರೆ ಕ್ರಿಕೆಟ್ ಅಂತ ಬಂದ್ರೆ ಅದು ಒಂಥರ ಬೇರೆ ತರ ಇಮೇಜ್ ಅಲ್ಲಿ ತೋರಿಸಿರ್ತಾರೆ, ಅದನ್ನ ನೀವು ಕಂಡಿಡಿಬೇಕು. ಓಕೆನಾ? ಎರಡನೇದು ಬಂದ್ಬಿಟ್ಟು ಎರಡನೇದ್ರಲ್ಲಿ ಹೇಳ್ತೀನಿ. ಎರಡನೇ ಗೇಮ್ ಅಲ್ಲಿ ಹೇಳ್ತೀನಿ ನಾನು. ಎರಡನೇದು ಸಖತ್ತಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮೊದಲನೇದು ನೀವು ಟಿವಿ ಮೇಲೆ ಒಂದು ಇಮೇಜ್ ಹಾಕಿದ ತಕ್ಷಣ ನೀವು ಕಂಡಿಡಿಬೇಕು. ಓಕೆನಾ? ಗೆಲ್ತ್ಯಾ? ಗೆಲ್ತೀನಿ ಮಾ, ಪಕ್ಕ. ಅಕ್ಕ ಸೋಲ್ತಾಳೆ ಹೇಳು. ನಾನೇ ಗೆಲ್ಲೋದು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಚಲೋ ಗೈಸ್, ಶುರು ಮಾಡೋಣ ಇವಾಗ. ಏನಾದ್ರು ಹೇಳ ಅಮ್ಮಂಗೊಂಚೂರು. ರೆಡಿ ಇದೆಯಾ? ಸೋಲಕ್ಕೆ ರೆಡಿ ಇದೆಯಾ? ನಾನ್ ಗೆದ್ರೆ ನನ್ಗೆ ಏನ್ ಕೊಡ್ತೀಯಾ? ಓಲಾ, ಇವಾಗ ನಮ್ಮ ಅಮ್ಮ ಮಾತು ಮುಂಚೆ ಚಿರು ತರನೇ. ಅಣ್ಣ ನಾನು ಆಡ್ತೀನಿ, ಏನ್ ಕೊಡ್ತೀಯಾ? ಅಣ್ಣ ನಾನು ಆಡ್ತೀನಿ, ಗೆದ್ರೆ ಏನ್ ಕೊಡ್ತೀಯಾ? ಏನ್ ಬೇಕು ನಿಮ್ಗೆ? ಏನ್ ಬೇಕು? ಬನ್ನಿ ಶುರು ಮಾಡುವ. ಗೈಸ್, ಆದರ್ಶ ದಂಪತಿಗಳಿಗೆ ಟೋಟಲ್ 20 ಕ್ವಶನ್ಸ್ ಇರುತ್ತೆ. ಅಲ್ಲ, 20 ಕ್ವಶನ್ ಅಂತೀನಿ, 20 ಇಮೇಜ್ ಇರುತ್ತೆ. 20ರಲ್ಲಿ ಯಾರು ಜಾಸ್ತಿ ಕಂಡಿಡಿರ್ತಾರೋ ಅವರು ಯಾರ್ದಲ್ಲಿ ವಿನ್ನರ್. ನನ್ನ ನೀನು ಗೆಲ್ಲಲಾರೆ, ಇಳಿದು ಛಲವೇದಕ್ಕೆ ಅಡಿಗೆ ಮನೆಗೆ ಓಡುವೆ. 3, 2, 1 ಸ್ಟಾರ್ಟ್. ಈ ಆಟ ಯಾವುದು? ಚೌಕಬಾರ. ಚಕ್ಕಬರ. ನಮ್ಮಪ್ಪ ಫಸ್ಟ್ ಹೇಳಿದ್ದು. ನಾನು ಅಲ್ಲಿಂದ ಬರ್ತಿದ್ದೆ. 2, 1 ಸ್ಟಾರ್ಟ್. ಕಬಡ್ಡಿ. ಸ್ಟೇಟ್ ಲೆವೆಲ್ ಪ್ಲೇಯರ್ ನಾನೇ ಕಂಡಿಡ್ದಿಲ್ಲ ಅಂದ್ರೆ ಹೆಂಗೆ? ಕಬಡ್ಡಿ ಸ್ಟೇಟ್ ಲೆವೆಲ್ ಪ್ಲೇಯರ್ ನಾನು. ಮಾಮ್ ರೆಡಿನಾ? ಈಗ ಜೋಶ್ ಬರ್ತೀವಿ ನಮಗೆ. ಓಕೆ, 3, 2, 1. ಮರಕೋತಿ ಆಟ. ಗೊತ್ತಾಯ್ತು ನನಗೆ, 7 ವರ್ಷದಲ್ಲಿ ಖಾತೆ ಓಪನ್ ಮಾಡಿದ್ರೆ 1, 2 ರೆಡಿನಮ್ಮ? ಓಕೆ. ಐಸ್ ಪೈಸ್. ಇಲ್ಲ. ಟೆನ್ನಿಸ್. ನನ್ನ ನೀನು ಗೆಲ್ಲಲಾರೆ, ಇಳಿದು ಅಮ್ಮ ಆಕ್ಟಿವ್ ಆಗಿರ್ಬೇಕು. ನೀನ್ ಗಿಂಡ್ರ ಎದ್ದೊಂಡೈತೀನಪ್ಪ. ಗಿಂಡ್ ಬೇಡ ಅಲ್ಲ, ಆಕ್ಟಿವ್. ಸುದಿ ಆತರ ಅಲ್ಲ, ಇದು ಆಕ್ಟಿವ್ ಇದೆಯಾ ಚೆಕ್ ಮಾಡ್ತಾ ಇರೋದು. ಆಕ್ಟಿವ್ ಇದೆಯಾ? ಸಿಟ್ಟು ಬಂದು ಅಲ್ಲಿ ನೋಡು. ಓಕೆ, ಕಮಾನ್ ನೆಕ್ಸ್ಟ್ ಬಾರ್ಡ್. 3-1. ಈ ತರ 3-1. 3-1 ರೆಡಿನಮ್ಮ? ಓಕೆ. 3, 2, 1 ಸ್ಟಾರ್ಟ್. ಬ್ಯಾಸ್ಕೆಟ್ ಬಾಲ್. ಬ್ಯಾಸ್ಕೆಟ್ ಬಾಲ್. 2, 3. ಓ, ಅತ್ರ ಬಂದು. ಓಕೆ, ರೆಡಿ? ಕೊಕೋ ಕೋಲಾ. ಖೋಖೋ. ಇಲ್ಲ, ತಪ್ಪು. ತುಂಬಾ ಒಳ್ಳೆ ಆಟನಾ? ಆಟ ನಾವು ಆಡೋದು, ನಾವು ಆಡ್ತಾ ಇರ್ತೀವಿ ಇದನ್ನ ಯಾವುದು. ವಾಲಿಬಾಲ್. ಹೆಂಗಮ್ಮ ಹಿಂಗೆ? ಬಾಲ್ ಎಲ್ಲ ಮೈತಲ್ಲಿ. ಕಾರ್ ರೂಮ್. ಕಾರ್ ಎಲ್ಲೋಡಿ ಕಾರ್. ಅದೇ ಕಾರು. ಯೋಚನೆ ಮಾಡಿ, ಇದು ಆ ಒಂದು ನಾವು ಮ್ಯೂಸಿಕ್ ಚೇರ್. ಇಲ್ಲ, ನಾವು ಗೇಮ್ ಆಡ್ತಾ ಇರ್ತೀವಿ ನಾವು. ಅಲ್ಲಿ ಇರೋದೇ ಒಂದು, ಇವ್ಳು ಹೇಳ್ತಾ ಇರೋದೇ ಒಂದತಿ. ನಾವ್ ಯಾವಾಗ್ಲೂ ಆಡ್ತಾ ಇರ್ತೀವಿ ಈ ಗೇಮ್ ನ. 4 ಜನ ಕೂತ್ಕೊಂಡು ಆಡ್ತಾರೆ. ಕೇರಂ ಬೋರ್ಡು. ಏಕೆ ಹೀಗಾಯ್ತೋ ನಾನು ಕಾಣೇನು. ಎಷ್ಟು? 4? 4, 3. 4, 2. ಎಗ್ಗರ್ಸ್ಬಿಡ್ತಾಳೆ ಒಂದು. ಬಿಟ್ರೆ ಎಗ್ಗರ್ಸ್ ಚಿರಂತ ಅಂತಾರೆ. ಎಗ್ಗರ್ಸ್ಬಿಡ್ತಾರೆ. ಕೇರಂ. ಉಂಕಣ ಸುಮಿರ. ನೆಕ್ಸ್ಟ್ ರೆಡಿನಾ? ಅದೇ ಸ್ಕಿಪ್ಪಿಂಗ್. ಇಲ್ಲ, ತುಂಬಾ ಒಳ್ಳೆ ಗೇಮು.
ಪಾಯಿಂಟ್ ಎಷ್ಟು ಹೇಳು? 5 ಮತ್ತೆ 2. 5-4. 5-2. ಓಕೆ ಓಕೆ ನಾ ರೆಡಿನಾ ಅಮ್ಮ? ನೆಕ್ಸ್ಟ್ ರೆಡಿ? ಕೊಕ್ಕ ಕೊಕ್ಕ ಅಲ್ಲ ಕೊಕ್ಕ 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 ರೆಡಿನಮ್ಮ? ಲಹಾರಿ. ತಪ್ಪು. ರಾಜಾರಾಣಿ ಆಟ. ಇಲ್ಲ ತಪ್ಪು ಅಮ್ಮ. ನೋಡ್ಲಿ ಅಲ್ಲಿ ಅಪ್ಪ, ಅಲ್ಲಿ ನೋಡಿ ಯೋಚನೆ ಮಾಡು. ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ ಗೇಮ್ ಇವೆಲ್ಲ. ಲಗೋರಿ. ಅಲ್ಲೇ ಕೊಟ್ಟ ನೋಡು ಗೋರಿ ಅಂತ. ಗೋರಿ ಏನಕ್ಕೆ? ಅಲ್ಲ ಇಲ್ವಾ ಈ ಯಪ್ಪ ಯಾರು? ಒಂದು ಆನ್ಸರ್ ಕೊಟ್ಟ ನೋಡು, ಗೋರಿ ಮೊಹಮ್ಮದ್ ಅಂತ. ಅಮ್ಮ ಬಂದ್ಬಿಟ್ಟಲ್ಲಮ್ಮ 3ಕ್ಕೆ. 3-6 ಬಿಡು. ಅಯ್ಯೋ, ಇನ್ನು 3 ಕಂಡಿಡಿಯೋ ವರ್ಷದಲ್ಲಿ 3 ವರ್ಷ ಆಗುತ್ತೆ. ರೆಡಿನಾ? ಓಕೆ ನೆಕ್ಸ್ಟ್ ಗೇಮ್ ಲಗೋರಿ. ನೆಕ್ಸ್ಟ್ ಇಲ್ಲ. 3, 2, 1 ಸ್ಟಾರ್ಟ್. ಕಣ್ಣು ಮುಚ್ಚಲೆ ಆಟ. ಕಣ್ಣು ಮುಚ್ಚಲೆ ಕ್ಲಾಸ್. ನೆಕ್ಸ್ಟ್ ರೆಡಿನಾ? ಓಕೆನಾ? ಬಿಲ್ಲು ಬಣ. ಇಲ್ಲ ತಪ್ಪು. ಲಾಂಗ್ ಜಂಪ್. ಇಲ್ಲ. ಪಟ. ಇಲ್ಲ. ಪಾಠ ಅಂತ. ಗಿಲ್ಲಿ ದಂಡ. ಇಲ್ಲ. ಬಿಲ್ಲು ಬಣ. ಕುಂಟೆ ಬಿಲ್ಲೆ. ಏ ಕುಂಟೆ ಬಿಲ್ಲು. ಇಂದು ಜನಗೆ ಗೋವಿಂದ. ಅಂತೂ ಇಂತೂ ಎಷ್ಟು? 7 3 4 4 6-4 ಇತ್ತು. 6-4 ಇತ್ತು. 7-4 ಗೈಸ್. ಪಾಯಿಂಟ್ ಬಂದ್ಬಿಟ್ಟು 7-4. ಇಲ್ಲಿಗೆ ಆಟಗಳನ್ನ ಕಂಡಿಡಿಯೋದೆಲ್ಲ ಮುಗ್ದಿದೆ. ಓಕೆ ನೆಕ್ಸ್ಟ್ ಬಂದು 21 ಅದೇ ನೆಕ್ಸ್ಟ್. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಪ್ಲೇ ಆಗುತ್ತಂದ್ರೆ, ಆ ಪಿಕ್ಚರ್ ನ ನೋಡ್ಬಿಟ್ಟು ಬರೀ ಹುಡ್ಗಿರ್ ಹೆಸರು ಹೇಳ್ಬೇಕು. ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಈ ಹುಡುಗಿ ಹೆಸರು ಅಂತ ಕಂಡಿಡಿಬೇಕಂಗೆ. ಓಕೆನಾ? ಅರ್ಥ ಆಯ್ತಾ? ವಾಕ್ಯ. ಓಕೆ, ಒಂದಾದ್ಮೇಲೆ ಗೊತ್ತಾಗತ್ ಬಿಡು. 3, 2, 1 ಸ್ಟಾರ್ಟ್. ಕನಕ. ಕನಕ. ಇಲ್ಲ. ಕಮಲ. ಕಮಲ. ಇಂದು ಜನಗೆ ಗೋವಿಂದ. ಯಾರ ಕಮಲ? ಓಕೆ ನೆಕ್ಸ್ಟ್ ಹೋಗ್ತಿದ್ದೆ ಹೆಸರಿಗೆ. ನೆಕ್ಸ್ಟ್ ಇವಾಗ ಬರ್ತಾ ಇರೋ ಹೆಸರು ಬಂದ್ಬಿಟ್ಟು ಸುಂದ್ರಿ. ಸುಂದ್ರಿ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ. ಅಲ್ಲಿ ಸೂ ಎಲ್ಲ ಐತಮ್ಮ, ಸಾ ಕಣಮ್ಮ ಇರೋದು. ಸಾ ಅಂದ್ರೆ ಸಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಸವಿತಾ. ಅಲ್ಲಿ ಎರಡನೇದು ಹೆಂಗ್ ಕಾಣಿಸ್ತೈತಿ? ವಿತಾ ಹೆಂಗದು? ಅದೇನ್ ಚಿನ್ನನ ಅದು? ಅದೇ ಏನೇನು? ಸಾನ್ವಿ. ಇಲ್ಲ, ಚಿನ್ನನ ಅಂದ್ಬಿಟ್ಟು ಸಾನ್ವಿ ಅಂತೆ. ಯಾವ್ದಕ್ ಲಿಂಕೇ ಇಲ್ಲ ನಮ್ಮ ಅಮ್ಮಂದು. ಸಂಗಮ. ಸಂಗಮ. ತಡಿಯ. ಆ ಬಾಕ್ಸ್ ನ ಹಳೆ ಕಾಲದಲ್ಲಿ ಸುಮಾರು 100 ವರ್ಷದ ಮುಂಚೆ ಎಲ್ಲ ಏನೋ ಹೇಳ್ತಿದ್ರು. ಅದಕ್ಕೆ ಒಂದು ಸೀರಿಯಲ್ ಬರ್ತಿತ್ತು. ಆ ಸೀರಿಯಲ್ ಹೆಸರು ಕೂಡ ಇದೆ. ಅದೇ ಬಾಕ್ಸ್ ಏನಾದ್ರು ಭೂಮಿ ಒಳಗ್ ಸಿಕ್ಕರೆ ಏನಂತಾರೆ? ನಿಧಿ. ಸನ್ನಿಧಿ. ಸನ್ನಿಧಿ. ಇಂದು ಜನಗೆ ಗೋವಿಂದ. ನಾನೇ ಹೇಳಿದ್ದು. ಆಯ್ತಾ? ನಿಧಿ, ಸನ್ನಿಧಿ ಅನ್ನೋ- ಅಲ್ಲಿ ನೋಡಲ್ಲಿ ಪೂರ್ತಿ ಹೇಳು. ನಾನೇ ಕ್ಲೂ ಕೊಟ್ಟು ಹಾಳು ಮಾಡ್ದೆ. ಹಾಳು ಮಾಡ್ತಿದ್ಯಾ? ಹೇಳ್ಬೇಕು ಪಟ್ಟಂತ. ಸನ್ನಿಧಿ. ಎನಿವೇಸ್ ಗಾಯ್ಸ್, ಸ್ಕೋರ್ ಎಷ್ಟು ಹೇಳು? 9-4. ಗೆಲ್ಲಕ್ಕಾಗಲ್ಲ. ಫ್ಯಾನ್ ಬೇಕು. ಹೇಳ. Next ರೆಡಿನಾ? ಭವಿತಾ. ಇಲ್ಲ ಇದು ನಾನೇ ಮರ್ತೋದೆ ಅಪ್ಪ. ವಸಂತ. ಇಲ್ಲ ತಪ್ಪು. ಭೂಮಿಕಾ. ಅಂದಾಜು ಸಿಗುತ್ತಿಲ್ಲ. ನಂದಿತಾ. ಕರೆಕ್ಟ್. ನಂದಿ. ನೋಡಮ್ಮ ಅಪ್ಪ ಎಷ್ಟು ಜನ ತಿಳ್ಕೊಂಡೈತೆ ಹುಡುಗಿರ ಹೆಸರನ್ನೆಲ್ಲ. ನಂದಿ. ಓಕೆ ರೆಡಿ. ಓಕೆ ಓಕೆ. ಭೂಮಿಕಾ. ಇಂದು ಜನಗೆ ಗೋವಿಂದ. ಹುಡುಗಿರ ಹೆಸರು ಹುಡುಗಿರ್ ಕಂಡಿಡಿಯಕ್ಕಾಗಲ್ಲ ಅಂದ್ರೆ ವೇಸ್ಟ್ ಬಾಡಿ. ಹುಡುಗಿರ ಹೆಸರು ಹುಡುಗಿರು ಯಾವತ್ತು ಕಂಡಿಡಿಯಲ್ಲ. ಹುಡುಗರೇ ಕಂಡಿಡಿಯೋದು. ಇದು ಮಾತ್ರ ಹುಡುಗರ ಕಂಡಿಡಿಬಹುದು. ಹುಡುಗಿ ಹೆಸರು ಕಂಡಿಡಿಯಕ್ಕಾಗಲ್ವ ನಿಂಗೆ? ನಾನು ವಾಲಿಬಾಲ್ ಇದು ಅಂತ ಹೇಳು. ವಾಲಿಬಾಲ್ ಅಂತ. ಭೂಮಿಕಾ. ಅಲ್ಲ, ನೀನೇ ಸ್ಕೂಲಲ್ಲಿ ಮಾಸ್ಟರ್ಗಳು ಹೇಳ್ಕೊಟ್ಟಿಲ್ವಾ ಭೂಮಿ ಹೆಂಗಿರುತ್ತೆ, ಅದ್ರ ಮಧ್ಯೆ ಹೆಂಗ್ ಕಾಣಿಸುತ್ತೆ, ನಮ್ಮ ಇಂಡಿಯಾ ಎಲ್ಲ ಐತೆ. ದಡ್ಡ ಪಾಪ ಇನ್ನು ಬ್ರೈನ್ ನ ತೆಗೆದ್ಬಿಟ್ಟು ಬೇರೆ ಏನಾರು ಹಾಕ್ಬೇಕು ಇಲ್ಲಿ ಒಂಚೂರು. 11-4. ವಾ, 4. 6 ಹೊಡೆದಿದ್ದೀನಿ. ನೆಕ್ಸ್ಟ್ 6 ಹೊಡೆದ್ರೆ ಗೆಲ್ಲಕ್ಕಾಗಲ್ಲ. ಲಾವಣ್ಯ. ಲಾವಣ್ಯ. ನಮ್ ಲಾವಣ್ಯ. ಲಾವಣ್ಯ. ನಮ್ ಲಾವಣ್ಯ. ನೋಡಪ್ಪ ನಮ್ಮಪ್ಪ. ಲಾವಣ್ಯ. ಖುಷಿ ಆಗುತ್ತೆ. 5-11. 6 ಹೊಡೆದ್ರೆ ಗೆಲ್ಲಲ್ಲ. ಮುಗ್ದೋಯ್ತು. ಕ್ವಶನ್ 20 ಬಂದೇ ಬಿಡ್ತು. ರೆಡಿನಾ? 5. ನೆಕ್ಸ್ಟ್ ಗೆ ಬಹಳ ಚೆನ್ನಾಗಿದೆ ಇದು.
ವಿಜಯಲಕ್ಷ್ಮಿ. ಬೆಸ್ಟ್ ನೆಕ್ಸ್ಟ್ ನಾನು ಹುಡುಗರ ಹೆಸರು ತಗೋಬತ್ತೀನಿ ಕಣ. ಆಯ್ತು ನೋಡೋಣ, ಕಂಡಿಡಿತಾಳ. ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ. ನೀನ್ ಹಿಂಗೂ ಮಾಡ್ಬೇಕಾಯ್ತು, ಒಂದು ಹುಡುಗ ಒಂದು ಹುಡುಗಿದ್ ಹಾಕ್ಬೇಕಾಯ್ತು. ಓಕೆ ರೆಡಿನಾ? ರೆಡಿ. ನೆಕ್ಸ್ಟ್ ಗೆ 3 2 1. ಕಾವೇರಿ. ಇಲ್ಲ ತಪ್ಪು. ಕವಿತಾ. ಇಲ್ಲ. ಕೋಗಿಲೆ. ಕೋಗಿಲೆ. ಕೋಗಿಲೆ ಕೋಗಿಲೆ ಅನ್ನೋ ಯಾವ್ದು ಹುಡುಗಿ ಹೆಸರು ಇದೆಯಾ? ಕಾವ್ಯ. ಕಾವ್ಯ. 12 5 6 ಹೊಡೆದ್ರು ಗೆಲ್ಲಲ್ಲ. ಓಕೆ ರೆಡಿನಾ? ನೆಕ್ಸ್ಟ್ ಗೆ ಓಕೆ ರೆಡಿ ರೆಡಿ ರೆಡಿ. ಗೀತಾ. ವಾವ್ ಸೂಪರ್. ನಾನು ಮೇಲ್ ನೋಡ್ತಾ ಇಲ್ಲ ಸುಧೀರ್, ನಾನು ಕಂಡು ಬಿಡುವೆ ಇವತ್ತು ಬಟ್ಲು ನೋಡ್ತಾ ಇದ್ದೆ. ಗೀತಾ. ಇದು ಕೊನೆ ಕ್ವಶನ್. ನೆಕ್ಸ್ಟ್ ಓಕೆ ನೆಕ್ಸ್ಟ್ ಬರೋದು ಕೊನೆ ಕ್ವಶನ್. ಅದಾದ್ರೂ ಕಂಡು ಹಿಡಿದ್ಬಿಟ್ಟು ನೋಡೋಣ. ರೆಡಿನಮ್ಮ? 3 2 1. ಓ ಇದನ್ನ ಕಂಡು ಹಿಡಿಯೋದು ಗೈಸ್ ಕ್ರೇಜಿ ಆಗಿರೋದು. ಅಂದ್ರೆ ಇದನ್ನ ನೋಡ ಯಾರು ಕಂಡು ಹಿಡಿತಾರೆ. ಇದನ್ನ ಕಂಡು ಹಿಡಿದ್ರೆ ನೆಕ್ಸ್ಟ್ ಲೆವೆಲ್ ಐಕ್ಯೂ. ನಮೃತ. ನಮ್ರತ. ನಮ್ರತ ಅಲ್ಲ ನಮ್ರತ. ನಮ್ರತಾನೆ. ನಮೃತ. ತಪ್ಪು, ಅದ್ರಲ್ಲಿ ತಪ್ಪು. ನಮ್ರತ ಬರಲ್ಲ, ನಮ್ರತ ಅದು. ಆಯ್ತು ನಮ್ರತ. ನಮ್ರತ ಅಂತೆ. 12 ಎಷ್ಟು 18 ಆಯ್ತು. ಇನ್ನೂ 2 ಇರ್ಬೇಕಲ್ಲ. ಏನಪ್ಪ ಇನ್ನು 2 ಪಾಯಿಂಟ್ ಬೇಕಾ ನಿಗೆ? ಅಲ್ಲ ಇನ್ನು 2 ಪಾಯಿಂಟ್ ಕೊಟ್ಬಿಡ ಪೋಲಿ. ಅಲ್ಲ 20 12 2 ತಗೋ 8 12 8 ಹೋಗಿ 20 ಆಗೋಯ್ತು. ಗೈಸ್ ಕ್ರೇಜಿ ಆಗಿತ್ತು, ನನಗಂತೂ ಖುಷಿ ಆಯ್ತು. ಆದ್ರೆ ನನಗೆ ಗೊತ್ತಿತ್ತು ಮುಂಚೆಯಿಂದ ನಮ್ಮ ಅಮ್ಮನೇ ಸೋಲೋದು ಅಂತ. ಇಲ್ಲ ನಮ್ಮ ಆಲ್ಮೋಸ್ಟ್ ಪ್ರತಿ ಹುಡುಗಿ ಹೆಸರು ನಿನಗೆ ಜಾಸ್ತಿ ಗೊತ್ತು, ಹಂಗಾಗಿ ನಾನು ಸೋತೆ. ಇರ್ಲಿ ಬಿಡು. ಮತ್ತೆ ಅದ್ ಹೆಂಗ್ ಹೇಳ್ಬಿಟ್ಟೆ? ಇನ್ 4 ಇದು ಮಾಸ ಆಗತ್ತೈತಾ? ಇಷ್ಟ ಆಯ್ತಾ? ಇನ್ನ ಸರ್ ಹಾಕು. ಅಷ್ಟೇ, ಇನ್ನೇನಿಲ್ಲ. ಮೊದ್ಲೇ ಗೊತ್ತಿತ್ತು. ಅಲ್ಲಿ ಏನ್ ನೋಡ್ತಾ ಇರ್ತಾರೆ, ಆಂಟಿ ಸೋಲಾದ್ ಬಿಡ್ರೆ, ಆಂಟಿ ಸೋಲಾದ್ ಬಿಡೋ ಹೆಂಗೇನೋ ಅಂತ ಮಾತಾಡ್ಕೊತಾ ಇರ್ತಾರಲ್ಲಿ. ಗೈಸ್ ನೀವೆಲ್ಲರೂ ಅಮ್ಮಂಗೆ ಎಷ್ಟು ಬೂಸ್ಟ್ ಅಪ್ ಕೊಡ್ಬೇಕು, ಎಷ್ಟು ಕಾಮೆಂಟ್ ಹಾಕ್ಬೇಕಂದ್ರೆ 1000 ಕಮೆಂಟ್ ಹಾಕ್ಬಿಡ್ಬೇಕು. ಏನಂದ್ರೆ ಆಂಟಿ ನೆಕ್ಸ್ಟ್ ಮ್ಯಾಚ್ ಆಂಟಿ ವಿನ್ ಆಗ್ಲೇಬೇಕು, ಸೋಲ್ಸ್ಲೇಬೇಕು ಅಂತ ಒಂದು ಕಾಮೆಂಟ್ ಹಾಕಿ. ಯಾಕಂದ್ರೆ ನಮ್ಮ ಅಮ್ಮಂಗೆ ನಮ್ಮಮ್ಮ ಅವ್ರಿಗೆ ನೋಡ ಸೋತು ಅಭ್ಯಾಸ. ಅವರು ಸ್ಟಾರ್ಟ್ ಮಾಡ್ದಲ್ಲಿ ಗೊತ್ತಾಗತ್ತೆ ಆಂಟಿನ ಸೋಲ್ತಾರೆ, ಅಂಕಲ್ ಆಂಟಿ ಸೋಲ್ತಾರೆ ಬಿಡ. ಎಷ್ಟಿರ್ಲಿ ಅವ್ರು ಅನ್ಕೊಳ್ತಾರ ಅಲ್ಲಿ ಗೊತ್ತು ಸೋಲ್ತೀನಿ ನೀನು ಅಂತ. ನೀನ್ ಸೋಲ್ತಿ ಅಂತ ಗೊತ್ತು, ಕಾನ್ಫಿಡೆಂಟ್ ಗೆದ್ದು ತೋರ್ಸು. ಆದ್ರೂ ಗೈಸ್ ಏನ್ ಗೊತ್ತಾ, ನಮ್ಮ ಅಪ್ಪ ಪ್ರತಿ ಬ್ಲಾಗ್ ಅಲ್ಲೂ ರನ್ನರ್ ಇಲ್ಲ ವಿನ್ನರ್ ಬಂದೇ ಬರ್ತಾರೆ. ಸೊ ಆಬ್ವಿಯಸ್ಲಿ ನಾನು ಹಂಗೆ ಅನ್ಕೊಂಡಿದ್ದೆ ನಮ್ಮ ಅಪ್ಪನೇ ವಿನ್ನರ್ ಆಗ್ಬೋದು ಅಂತ. ನೀವ್ ನೆಕ್ಸ್ಟ್ ಇವಾಗ ಈ ಬ್ಲಾಗ್ ಕಮೆಂಟ್ ಹಾಕೋದು ನೋಡಿ ನಮ್ಮಮ್ಮ ಇಲ್ಲ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ನೆಕ್ಸ್ಟ್ ನನ್ನ ಗಂಡನ್ನ ಸೋಲಿಸ್ಲೇಬೇಕು ಅಂತ ಈಗಲೂ ನಾನು 6 ಉತ್ತರ ಕೊಟ್ಟಿರೋದು. 1 ಗೆದ್ರು ಗೆಲುವೆ. ಸೋತ ಆದ್ಮೇಲೆ ಮುಗಿತು, ಸುಮ್ಮನೆ ಮಾತಾಡ್ಬೇಡ. ಚಿರಂತ ಸೋತ್ ಮೇಲೂ ವಾದ ಮಾಡ್ತೀಯ. 50-50. ಸೊ ಎನಿವೇ ಸೂಪರ್. ಫೈನಲಿ ಗೈಸ್ ಇವತ್ತಿನ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 200ಕ್ಕೆ ಹಿಟ್ ಮಾಡೋಣ. ಅಂಡ್ ಇನ್ನೊಂದು ಹೇಳ್ದಂಗೆ ನಮ್ಮ ಅಮ್ಮಂಗೆ ಸೇಮ್ ಅದೇ ಲೈನ್ ಕಾಮೆಂಟ್ ಹಾಕ್ತಾ ಇರ್ಬೇಕು. ನೆಕ್ಸ್ಟ್ ನಮ್ಮ ಅಮ್ಮಂಗೆ ತಲೆ ಕೆಟ್ಟೋಗ್ಬೇಕು, ಇಷ್ಟು ಜನ ಕಮೆಂಟ್ ಹಾಕ್ತಾರೆ. ನೆಕ್ಸ್ಟ್ ನಾನು ನಮ್ಮ ಅಪ್ಪನ ಅವ್ರ ಬೆಂಬಲ ಐತೆ, ನೀನ್ ಎಲ್ಲಿ ಆಡ್ತಾ ಇದೀಯಾ? ಒಂಚೂರು ನೋಡಷ್ಟು ಪಟ್ ಪಟ್ ಅದ್ ನೀನ್ ಮಾಡು. ಮತ್ತೆ ಅವ್ರು ಬಂದು ಹೇಳ್ತಾರ ಆಂಟಿ ಆಂಟಿ ಮೂರು ಗೆಸ್ ಮಾಡಿದೆ. ಈಗ ಒಂದ್ ನಿಮಿಷ ಅವ್ರ ಬೆಂಬಲ ಬೇಕು ಅಂದ್ರೆ ಹೇಳ್ಕೊಡ್ತಾರ ನಿಂಗಲ್ಲಿ ಆಂಟಿ ಆಂಟಿ ಹೇಳಿ ಅಂತ. ನಮ್ಮ ಅಮ್ಮ ಏನ್ ಗೊತ್ತಾಗ ಲಾಜಿಕ್ ಇಲ್ದೆ ಮಾತಾಡ್ಬಿಡ್ತಾರೆ. ಬೆಂಬಲ ಬೇಕಂತ ಬೆಂಬಲ ನಾವ್ ಹೇಳಿದೀವಿ ಹಾಕ್ಬೇಕಂದ್ರೆ ನಮ್ಮ ಅಮ್ಮ ಕಳ್ದೋಗ್ಬಿಡ್ಬೇಕು, ನೆಕ್ಸ್ಟ್ ಗೆಲ್ಲೇಬೇಕು ನಾವು ಅಪ್ಪನ ಮುಂದೆ ಅಂತ. ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಟೇಕ್ ಕೇರ್, ಲವ್ ಯು ಅಲ್ಲೆಲ್ಲ ಒಟ್ಟಿಗೆ ಬೈ ಬೈ ಹೇಳ್ಬಿಡಿ. ಹಂಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಗೈಸ್. ಸಿಗುವ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಉತ್ತರ ಕೊಡಿ ಗೈಸ್.